ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಾವೇರಿಯ ಚಿಕನ್ ಫ್ಯಾಕ್ಟರಿಯ ಮೇಲೆ ಆಹಾರ ಇಲಾಖೆ ದಾಳಿಯನ್ನ ನಡೆಸಿದೆ. ರಾಣೆಬೆನ್ನೂರಿನ ವೆಸ್ಟ್ ಎಂಡ್ ಫುಡ್ ಪ್ರೈವೇಟ್ ಸಂಸ್ಥೆಗೆ ಶಾಕ್ ನೀಡಿದ್ದಾರೆ ಅಧಿಕಾರಿಗಳು. ಹಾವೇರಿಯ ಚಿಕನ್ ಫ್ಯಾಕ್ಟರಿ ಮೇಲೆ ಆಹಾರ ಇಲಾಖೆ ದಾಳಿಯನ್ನು ನಡೆಸಿದೆ. ರಾಣೆಬೆನ್ನೂರಿನ ವೆಸ್ಟ್ ಎಂಡ್ ಫುಡ್ ಪ್ರೈವೇಟ್ ಸಂಸ್ಥೆಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ರಾಣೆಬೆನ್ನೂರಿನ ಹನುಮನಹಳ್ಳಿ ಗ್ರಾಮದ ಚಿಕನ್ ಫ್ಯಾಕ್ಟರಿ ಇದು. ಪ್ಯಾಕಿಂಗ್ ಇಲ್ಲದೆ ಚಿಕನ್ ಅನ್ನ ಸಾಗಾಣಿಕೆ ಮಾಡ್ತಿತ್ತು ಈ ಚಿಕನ್ ಫ್ಯಾಕ್ಟರಿ. ಚಿಕನ್ ಫ್ಯಾಕ್ಟರಿಯಲ್ಲಿ 651 ಕೆಜಿ ಕೋಳಿ ಮಾಂಸವನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಆಹಾರ ಸುರಕ್ಷತೆ ಮತ್ತು ಅದರ ರೂಲ್ಸ್ ಅನ್ನ ಈ ಚಿಕನ್ ಫ್ಯಾಕ್ಟರಿ ಬ್ರೇಕ್ ಮಾಡಿತ್ತು. ಕಲ್ಯಾಣಿ ಕಾಂಬಳೆ ನೇತೃತ್ವದ ಜಂಟಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸುಮಾರು 651 ಕೆಜಿ ಕೋಳಿ ಮಾಂಸವನ್ನ ವಶಕ್ಕೆ ಪಡೆಯಲಾಗಿದೆ. ಪ್ಯಾಕಿಂಗ್ ಇಲ್ಲದೆ ಚಿಕನ್ ಅನ್ನ ಸಾಗಣೆ ಮಾಡ್ತಿದ್ರು. ಅದನ್ನ ಸಾಗಣೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದಷ್ಟು ರೂಲ್ಸ್ಗಳಿದೆ, ಯಾವ ರೀತಿಯಾಗಿ ಪ್ಯಾಕ್ ಮಾಡಿ ಕಳಿಸ್ಬೇಕು. ಬಟ್ ಅದು ಯಾವುದು ಕೂಡ ಇಲ್ಲಿ ಫಾಲೋ ಆಗ್ತಿರ್ಲಿಲ್ಲ ಅಂತೇಳಿ ಗೊತ್ತಾಗಿದೆ. ಚಿಕನ್ ಫ್ಯಾಕ್ಟರಿಯಲ್ಲಿ ಸುಮಾರು 651 ಕೆಜಿ ಕೋಳಿ ಮಾಂಸವನ್ನ ಸದ್ಯ ವಶಕ್ಕೆ ಪಡೆಯಲಾಗಿದೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಯಾವುದೇ ರೀತಿಯಾದಂಥ ಹೈಜಿನಿಕ್ ಮೇಂಟೈನ್ ಮಾಡ್ತಿರಲಿಲ್ಲ, ಜೊತೆಗೆ ಸರಿಯಾಗಿ ಪ್ಯಾಕಿಂಗ್ ಮಾಡದೆ ಕಳಿಸ್ತಾ ಇದ್ರೆ ಏನ್ ಕತೆ ಇದ್ರದ್ದು ಅಂತ ಈ ಚಿಕನ್ ಫ್ಯಾಕ್ಟರಿ ಕತೆ? ಎಸ್ ಹೌದು, ಇವಾಗ ನೀವೇನು ಹೇಳಿದ್ರಿ ಇದೇ ರೀತಿಯಾಗಿರ್ತಕ್ಕಂಥ ಅನುಮಾನಗಳು ಕೂಡ ಏನಂತಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಬಂದ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹನುಮನ ಹಳ್ಳಿಯಲ್ಲಿ ಇರುವಂತಹ ಚಿಕನ್ ಫ್ಯಾಕ್ಟರಿಗೆ ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅವರು ಏನೋ ಅನುಮಾನವನ್ನ ವ್ಯಕ್ತಪಡಿಸಿದ್ರು, ಜೊತೆಗೆ ಏನು ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನರು ಏನು ಆರೋಪಗಳಿದ್ವು ಆ ಒಂದು ಅನುಮಾನ ಮತ್ತು ಆರೋಪಗಳ ಹಿನ್ನೆಲೆಯಲ್ಲಿ ದಾಳಿ ಮಾಡಿದಾಗ ಅದು ಈಗ ಅಕ್ಷರಶಃ ನಿಜ ಎನ್ನುವಂಥದ್ದು ತಿಳಿದು ಬಂದಿರುವಂತದ್ದು. ಸುಮಾರು 6 ಕ್ವಿಂಟಲ್ನಷ್ಟು ಅತ್ಯಧಿಕವಾಗಿರ್ತಕ್ಕಂಥ ಕೋಳಿ ಮಾಂಸವನ್ನ ಈಗಾಗಲೇ ಪ್ಯಾಕಿಂಗ್ ಮಾಡದೆ ಅವರು ಸಂಗ್ರಹವನ್ನ ಮಾಡಿದ್ರು. ಆದ್ರೆ ಆ ಮಾಂಸವನ್ನ ಸಾರ್ವಜನಿಕರ ಒಂದು ಆಹಾರಕ್ಕಾಗಿ ಅಥವಾ ಉಪಯೋಗಕ್ಕಾಗಿ ಅದನ್ನು ಸರಬರಾಜು ಮಾಡ್ತಿದ್ರು ಅನ್ನುವಂಥದ್ದು ಈಗ ಅಧಿಕಾರಿಗಳಿಗೆ ತಿಳಿದಿರುವಂತದ್ದು. ಹೀಗಾಗಿ ಒಂದು ಏನು ವಶಪಡಿಸಿಕೊಂಡಿರುವಂತಹ ಮಾಂಸವನ್ನು ಈಗಾಗಲೇ ಸೀಸ್ ಮಾಡಿರುವಂತದ್ದು. ಈಗ ಸಂಸ್ಥೆ ಮತ್ತು ಕಾರ್ಖಾನೆಯ ಏನು ಆಡಳಿತ ಅಧಿಕಾರಿಗಳಾಗಿದ್ದಾರೆ ಈಗ ಅವರಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಹೀಗೆ ನೀವು ಆಹಾರದ ನಿಯಮಗಳನ್ನ ಅಥವಾ ಸುರಕ್ಷಣಾ ನಿಯಮಗಳನ್ನ ಯಾಕೆ ಪಾಲನೆ ಮಾಡಿಲ್ಲ, ಜೊತೆಗೆ ಏನಂತಂದ್ರೆ ಪತ್ತೆ ಆಗಿರ್ತಕ್ಕಂಥ ಕೋಳಿ ಮಾಂಸ ಎಷ್ಟು ದಿನದ್ದು, ಜೊತೆಗೆ ಅದನ್ನ ಯಾವುದಕ್ಕಾಗಿ ಉಪಯೋಗ ಮಾಡ್ತಾ ಇದ್ರಿ ಅನ್ನುವಂಥದ್ದನ್ನ ಈಗ ಅಧಿಕಾರಿಗಳು ಖುದ್ದು ಏನಂತಂದ್ರೆ ತುಂಬಾ ಕಟ್ಟುನಿಟ್ಟಿನಾಗಿರ್ತಕ್ಕಂಥ ನೋಟಿಸ್ ಅನ್ನ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಚಿಕನ್ ಫ್ಯಾಕ್ಟರಿಗೆ ಈಗ ಏನಂತಂದ್ರೆ ಸಂಕಷ್ಟ ಬಂದಿರುವಂತದ್ದು. ಈಗ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆದ್ರೆ ಸಿಬ್ಬಂದಿ ಮತ್ತು ಅಲ್ಲಿ ಚಿಕನ್ ಫ್ಯಾಕ್ಟರಿಯ ಒಂದು ಸಿಬ್ಬಂದಿ ಇದ್ದಾರೆ ಅಥವಾ ಆಡಳಿತಾಧಿಕಾರಿ ಇದ್ದಾರೆ, ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನ ತಿಳಿದುಕೊಳ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ನೋಡಿ, ಈಗ ಒಂದು ಚಿಕನ್ ಫ್ಯಾಕ್ಟ್ರಿಯಿಂದ ಆ ಚಿಕನ್ಗಳೇನಿರುತ್ತೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಥವಾ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಾಣಿಕೆ ಮಾಡಬೇಕು ಅಂತಂದರೆ ಅದಕ್ಕೆ ಒಂದಷ್ಟು ರೂಲ್ಸ್ಗಳಿದೆ. ಬಟ್ ಅದು ಯಾವುದೇ ರೀತಿಯಾದಂಥ ರೂಲ್ಸ್ಗಳನ್ನು ಇವ್ರು ಫಾಲೋ ಮಾಡ್ತಾ ಇರಲಿಲ್ಲ. ಅಂದರೆ ನೋಡಿ ಹೆಂಗೆ ಒಂಥರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದಿಲ್ಲ, ಟ್ರೇಗಳೇನಿದೆ ಅದೇ ಟ್ರೇಗಳಲ್ಲಿ ಚಿಕನ್ಗಳನ್ನು ಸಾಗಾಣಿಕೆ ಮಾಡ್ತಾಯಿದ್ರು. ಯಾವುದೇ ರೀತಿಯಾದಂಥ ಪ್ಯಾಕಿಂಗ್ ಇಲ್ಲ. ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಧೂಳು ಬೀಳುತ್ತೆ, ಬೇರೆ ಬೇರೆ ರೀತಿಯಾದಂಥ ಪ್ರಾಬ್ಲಮ್ಗಳಿರುತ್ತೆ. ಬಟ್ ಈ ಫ್ಯಾಕ್ಟ್ರಿಯ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯನ್ನು ಮರೆತು ಎಲ್ಲೋ ಒಂದು ಕಡೆ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಂಥ ಫ್ಯಾಕ್ಟ್ರಿಗೆ ಈಗ ಅಧಿಕಾರಿಗಳು ಬಿಸಿ ಮುಟ್ಟಿಸಿ ಬೀಗ ಜಡಿದಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ರೂಲ್ಸ್ಗಳೆಲ್ಲವನ್ನು ಕೂಡ ಗಾಳಿಗೆ ತೋರಿದಂತಹ ಈ ಚಿಕನ್ ಫ್ಯಾಕ್ಟ್ರಿ ಈಗೇನಿದೆ ಅಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 651 ಕೆಜಿ ಕೋಳಿ ಮಾಂಸವನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ. ರಾಣೆಬೆನ್ನೂರಿನ ಹನುಮನಹಳ್ಳಿ ಗ್ರಾಮದಲ್ಲಿ ಇದ್ದಂತಹ ಚಿಕನ್ ಫ್ಯಾಕ್ಟ್ರಿ ಇದು.